ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ಚಂದನ. ವೆಲ್ಕಮ್ ಟು ಸ್ಟಾರ್ ಪಿಕ್ಚರ್. ಇವತ್ತು ನಮ್ಮ ಜೊತೆ ಮ್ಯಾಟ್ನಿ ಚಿತ್ರದ ನಟ ನಾಗಭೂಷಣ್ ಅವರಿದ್ದಾರೆ. ವೆಲ್ಕಮ್ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಯಾಕೆ ಸರ್ ಕ್ಯಾಪ್ ಹಾಕೊಂಡ್ಬಿಟ್ಟಿದ್ದೀರಾ? ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತ. ಸುಳ್ಳು, ಹೇರ್ ಕಲರ್ ಕಾಣಿಸ್ತಾ ಇದೆ ನಂಗೆ, ಅದಕ್ಕೆ ತಾನೇ ಹಾಕೊಂಡಿದ್ದೀರಾ? ಹೌದು. ರಿವೀಲ್ ಮಾಡಲ್ವಾ? ನೆಕ್ಸ್ಟ್ ಸಿನಿಮಾದು ಗೆಟಪ್ ಅದು ವಿದ್ಯಾಪತಿ. ಸೀಕ್ರೆಟ್ ಗೆಟಪ್ ಆ ಥರ ಏನಿಲ್ಲ, ಇನ್ನೊಂದಷ್ಟು ದಿನ ಆದ್ರೆ ಬಂದೇ ಬರುತ್ತಲ್ಲ ಅಂತ ಸೀಕ್ರೆಟ್ ಅಂತ ಏನಿಲ್ಲ. ಓಕೆ ಸರ್, ಮ್ಯಾಟ್ನಿ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸ್ಟೋರಿ ಕೇಳಿದ ತಕ್ಷಣ ಏನು ಅನಿಸ್ತು? ಯಾಕೆ ಹಾರರ್ ಕಾಮಿಡಿ ಮೂವಿನ ಚೂಸ್ ಮಾಡ್ಬೇಕನ್ನಿಸ್ತು? ಯಾಕೆ ಅಂತಂದ್ರೆ ನಾನು ಈ ಮುಂಚೆ ಮಾಡಿರಲಿಲ್ಲ, ಅದಕ್ಕೆ ಮಾಡಬೇಕು ಅಂತ ಅನ್ನಿಸ್ತು. ಓಕೆ, ಸೊ ಎಷ್ಟೊಂದು ಹಾರರ್ ಕಾಮಿಡಿ ಮೂವೀಸ್ ಬಂದಿದೆ, ಈ ಮೂವಿನ ಚೂಸ್ ಮಾಡೋಕ್ಕೆ ಏನು ಕಾರಣ? ಸ್ಟೋರಿ ಹೇಗೆ ಅನಿಸ್ತು? ನನ್ನ ಈ ಥರ ಕಾಮಿಡಿ, ಹಾರರ್ ಕಾಮಿಡಿ ನನಗೆ ಬಂದಿರಲಿಲ್ಲ ಮುಂಚೆ. ಆಮೇಲೆ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಕತೆ ಚೆನ್ನಾಗಿತ್ತು. ಸೊ ಯಾಕೆ ಮಾಡಬಾರ್ದು? ಸೊ ನಾರ್ಮಲ್ ಮೂವಿ ಶೂಟಿಂಗಿಂತ ಹಾರರ್ ಮೂವಿ ಶೂಟಿಂಗ್ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮೇಕಪ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದು ಈ ವಿಚಾರದಲ್ಲಿ ಹೌದು, ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಾರ್ಮಲ್ ಮೂವಿಗಿಂತ ಸ್ವಲ್ಪ ಎಕ್ಸ್ಪ್ರೆಷನ್ ಸ್ವಲ್ಪ ಎಕ್ಸಾಜರೇಟೆಡ್, ಅಂದರೆ ಭಯ ಪಡಬೇಕು, ಈ ಥರದ್ದೆಲ್ಲ ಇರ್ತಾವಲ್ಲ, ಅಂತಿದ್ರೆ ಕೋಕ್ ಮಾಡಲ್ವ, ಈ ಥರದ್ದೆಲ್ಲ ಇರ್ತವೆ. ಆ ವಿಚಾರದಲ್ಲಿ ಮೋಸತ್ತಾನೆ. ಆಮೇಲೆ ಈಗ ಚಿಕ್ಕನಿಂದ ನಾವೇನು ದೇವು ಸಿನಿಮಾಗಳು ಅಂತ ನೋಡಿರ್ತೀವಲ್ಲ, ಅಂದರೆ ಇಲ್ಲೆಲ್ಲ ಹಿಂಗೆ ನೋಡ್ತೀವಿ, ಸಡನ್ನಾಗಿ ಮೈ ಆಗೋದು, ಹಿಂಗೆ ತಿರ್ಕೊಂಡ್ರೆ ಅವ್ನು ಇರುತ್ತೆ, ಈ ಥರದ್ದೆಲ್ಲ ಏನಿರ್ತಾವಲ್ಲ, ಸಣ್ಣವರಿದ್ದಾಗ ಅದು ಫ್ಯಾಷನೇಷನ್ ಅಲ್ವಾ ಅದೊಂದು. ಸೊ ಇಲ್ಲಿ ನಾವೇ ಥರ ಮಾಡ್ತಿದ್ದೀವಿ ಅಂದಾಗ ಒಂದು ರೋಚಕತೆ. ಓಕೆ ಸರ್, ನೀವು ರಿಯಲ್ ಲೈಫಲ್ಲಿ ಹಾರರು, ದೆವ್ವನೆಲ್ಲ ನಂಬ್ತೀರಾ ಇದೆ ಅಂತ? ಸೂಪರ್ ನ್ಯಾಚುರಲ್ ಥಿಂಗ್ಸ್ ಇದೆ ಅಂತ ನಂಬಲ್ವಾ? ಯಾಕೆ ಸರ್? ಎಕ್ಸ್ಪೀರಿಯನ್ಸ್ ಆಗಿಲ್ಲ? ಸೈನ್ಸ್ ಬಿಲೀವ್ ಮಾಡ್ತೀನಿ. ಓಕೆ, ಸೊ ದೆವ್ವ ಭೂತ ಇಲ್ಲ ಅಂತೀರಾ? ಬಟ್ ಕತೆಗಳು ಕೇಳ್ತೀನಿ. ಐ ಮೀನ್ ಈ ಥರದ ಕತೆಗಳು ಕೇಳಿದಾಗ ಅದನ್ನೆಲ್ಲ ಅಷ್ಟೇ ಚೆನ್ನಾಗಿ ಕೇಳ್ತೀನಿ ಅಥವಾ ಓದ್ತೀನಿ ಅಷ್ಟೇ. ಓಕೆ, ಸೊ ಈಗ ಒಂದು ಸ್ಮಾಲ್ ಗೇಮ್ ಸೆಗ್ಮೆಂಟ್ ಇದೆ. ಸೊ ನಾಗಭೂಷಣ್ ಅವ್ರ ಜೊತೆ ಫೋಟೋ ಸೆಗ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ನಿಮ್ಮದೇ ಕೆಲವು ಫೋಟೋಸ್ ಇದೆ. ಸೊ ನಿಮ್ಮ ಜೊತೆ ಭಾಳ ಡೇಂಜರ್, ಯಾವಾಗ ಏನು ವೈರಲ್ ಮಾಡ್ಬಿಡ್ತೀರಾ ನೀವು? ಇಲ್ಲ ಸರ್, ನಿಮ್ಮದೇ ಕೆಲವು ಫೋಟೋಸ್ ಇದೆ. ಇದರಲ್ಲಿ ಈ ಮೂಮೆಂಟ್ ಬಗ್ಗೆ, ಫೋಟೋ ತೆಗ್ದಿದ್ದ ಮೂಮೆಂಟ್ ಬಗ್ಗೆ ಆ್ಯಂಡ್ ಆ ಪರ್ಸನ್ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬೇಕು ನೀವು. ಇದು ಓಕೆ, ಇದು ಸೂರ್ಯ ಅವ್ರ ಜೊತೆ ಇದು ಗಂಧದ ಗುಡಿ ಫಂಕ್ಷನ್ದು ದಿನ ಸೂರ್ಯ ಅವ್ರು ಬಂದಿದ್ರು. ಸೊ ಅದಾದಮೇಲೆ ಎಲ್ಲ ಡಿನ್ನರ್ಗೆ ಅಂತ ಸೇರಿದ್ದಾಗ, ಸೊ ಆಬ್ವಿಯಸ್ಲಿ ಸೂರ್ಯ ಅವ್ರು ಬಂದಲ್ಲ, ಸೊ ನಮಗೆಲ್ಲ ಒಂದು ಫೋಟೋ ಅಂದ್ರೆ ತಗೋಬೇಕಲ್ಲ ಅಂತ. ಸೊ ಆಮೇಲೆ ಕೇಳಿದ್ವಿ. ಆಮೇಲೆ ಆ್ಯಕ್ಚುಲಿ ಫೋಟೋ ತೆಗೆದಿದ್ದು ಪ್ರಶಾಂತ್ ನೀಲ್ ಅವರು. ಅವರು ಅಲ್ಲಿ ನೋಡಿ ಹೆಂಗೆ ಮಗು ಥರ ನಿಂತಿದ್ದೀನಿ ನೋಡಿ. ಈಗಲೂ ನೀವು ಹಾಗೆ ಕಾಣಿಸ್ತೀರ ಸರಿ, ಫುಲ್ಲು ಇನ್ನೋಸೆಂಟ್ ಆಗಿ ಮಗು ಥರನೇ ಇದೆ ನಿಮ್ಮ ಲುಕ್. ಓಕೆ, ಇದು ಬಡವ, ಇದು ಶಿವಣ್ಣ ಅವ್ರ ಜೊತೆ ವಾಸುಕಿ ವೈಭವ್ ಅವ್ರು ಕೂಡ ಇದ್ದಾರೆ. ಇದು ಬಡವ ರಾಸ್ಕಲ್ದು ಪ್ರೀ ರಿಲೀಸ್ ಇವೆಂಟ್ ದಿನ ಶಿವಣ್ಣ ಬಂದಿದ್ರಲ್ಲ. ಸೊ ನಂದು ಫಸ್ಟ್ ಫೋಟೋ ಶಿವಣ್ಣ ಅವ್ರ ಜೊತೆ. ನಾನು ಅಷ್ಟು ದಿನ ಅವ್ರನ್ನ ಮೀಟ್ ಆದರೂ ಒಂದು ಫೋಟೋ ತಗೊಳಕ್ಕಾಗಿರಲಿಲ್ಲ. ಅವ್ರು ಒಂದು ಫೋಟೋ ಅಂತ ಅಂದಾಗ ಆ ಫೋಟೋ ಕೊಟ್ಟರು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಓಕೆ, ಎಸ್ ಸರ್. ಸರ್, ನೀವು ಮತ್ತು ವಾಸುಕಿ ವೈಭವ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಗೆಳೆಯ ಅಷ್ಟೇ. ನಾವು ಒಂದು 2 ಮಾರ್ಕ್ಸ್ ಆದರೂ ಕೊಡೋ ಥರ ಹೇಳ್ಬೇಕು ತಾನೆ. ನೀವು 1 ವರ್ಡ್ ಆನ್ಸರ್ ಕೊಟ್ಬಿಡ್ತೀರಾ? 2-3 ವಾಕ್ಯದಲ್ಲಿ ಉತ್ತರಿಸಿ. ಕೆಲವ್ರು ಇರ್ತಾರೆ ಜೀವನದಲ್ಲಿ, ಸರಿ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ, ಆಯ್ತಾ, ಏನೋ ಅರ್ಜೆಂಟ್ ಹಿಂಗೇನೋ ಹೇಳ್ಬೇಕು ಅಂತೀವಿ, ಸಿಗಲ್ಲ. ಬಟ್ ಸ್ಟಿಲ್ ಸಂಬಂಧ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಇವನು. ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅನ್ಸ್ತಿದೆ. ಈಗ ತಾನೇ ನೀವು ಕಾಲ್ ಮಾಡಿದ ತಕ್ಷಣ ಸರ್ಪ್ರೈಸು ಅವ್ನು ಮಾಡಿದಾಗ ಅವ್ನು ಇತ್ತಲ್ಲ ಅಂತಾನೆ ಮಾಡಿದ್ದೆ ಊಟ ಅವನು. ಓಕೆ, ನೆಕ್ಸ್ಟ್. ಇದು ಧನಂಜಯ ಮನೇಲಿ. ಇದು ಆ್ಯಕ್ಚುಲಿ ಧನಂಜಯನ್ಗೆ ಹಲಸಣ್ಣ ಅಂದ್ರೆ ಭಾಳ ಇಷ್ಟ. ಅವ್ನು ಭಾಳ ಅಂದ್ರೆ ಭಾಳ ಇಷ್ಟ, ಯಾವಾಗಲೂ ಅಷ್ಟೇ. ಅದಕ್ಕೂ ಇಷ್ಟ. ಕಾಣಿಸ್ತಿದ್ಯಾ? ಕೋತಿ ಕಾಣಿಸ್ತಿದ್ಯಾ? ಓಕೆ.
ಅವ್ನಿಗೆ ಭಾಳ ಇಷ್ಟ ಹಲಸಿನ ಹಣ್ಣು ಅಂತ. ನಾವು ಹೆಂಗೆ ಅಂತಂದರೆ ದಾರ್ಲಿಂಗ್ ಹೋಯ್ತಾ ಇರ್ತೀವಿ, ಏನೇ ಇದು ಎಷ್ಟೇ ಇದು ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರಲಿ, ಅರ್ಜೆಂಟ್ ಇರಲಿ, ಅಲ್ಲೆಲ್ಲೋ ಹಲಸಿನೊಂದು ಒಂದು ಚಿಕ್ಕದೊಂದು ತೆಳ್ಳ ಗಾಡೀಲಿ ಇಟ್ಕೊಂಡಿರ್ತಾರೆ, ನೋಡಿದ ತಕ್ಷಣ ಒಂದು ನಿಮಿಷ ಸೈಡ್ ಹಾಕ್ಬಿಟ್ಟು ಅಲ್ಲಿ ಹೋಗಿ ಒಂದಷ್ಟು ಹಲಸಿನ ಹಣ್ಣು ತೊಗೊಂಬಂದು ತಿನ್ನಬೇಕು ಅವನು. ಆ ಥರ ಅಷ್ಟೊಂದು ಹಲಸಿನ ಹಣ್ಣಿನ ಪ್ರಿಯ ಅವನು. ಸೊ ಅದು ಅವ್ರ ಊರಿಂದನೇ ತಂದಿದ್ದ ಹಲಸಿನ ಹಣ್ಣು ಇದು. ತಂದು ಅವನೇ ಕೈಗೆಲ್ಲ ಎಣ್ಣೆ ಹಾಕೊಂಡು ಅವನೇ ಕಟ್ ಮಾಡಿ ಕೊಡ್ತಿದ್ದ. ಸೊ ಅವರೇ ಕಟ್ ಮಾಡಿ ಹೌದು ಹೌದು ಹೌದು. ಹೇಗಿತ್ತು ಹಲಸಿನ ಹಣ್ಣು? ಚೆನ್ನಾಗಿತ್ತು. ನೆಕ್ಸ್ಟ್ ಸಮಂತಾ ಮ್ಯಾಮ್. ಹೌದು, ಇದು ಆ್ಯಕ್ಚುಲಿ ಇವೆಲ್ಲ ಅಂದ್ರೆ ಏನು ಗೊತ್ತಾ, ಇವೆಲ್ಲ ಅಂದರೆ ಫ್ಯಾನ್ ಬೈ ಮೂಮೆಂಟ್ಸ್. ಈಗ ಇದು ಯೂಟರ್ನ್ ಸಿನಿಮಾದಲ್ಲಿ ಈ ಪವನ್ ಕುಮಾರ್ ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ನಾನು ಫಸ್ಟ್ ಪವನ್ ಕುಮಾರ್ ಅವ್ರು ಕೇಳಿದೆ, ನೀವು ನಂಗೆ ಅದೇನು ಮಾಡ್ತೀರೋ ಗೊತ್ತಿಲ್ಲ, ನನಗೊಂದು ಪಾತ್ರ ಬೇಕು, ಆ ರೋಲ್ ಹೇಗಿರಬೇಕು ಅಂದರೆ ಅದು 2 ಸೆಕೆಂಡ್ ಇರಲಿ, ಬಟ್ ಸಮಂತಾ ಅವ್ರ ಜೊತೆ ಇರಬೇಕು ಅಂತ ನಾನು ಪವನ್ ಕುಮಾರ್ ಅವ್ರಿಗೆ ಕೇಳಿದ್ದೆ. ಆವಾಗ ಯಾವುದು ಇಲ್ಲ, ಬಟ್ ಇದೊಂದಿದೆ ಅಂದರೆ ನೋಡು ಮಾಡ್ತೀಯಾ ಇಲ್ವಾ, ಬಟ್ ನೋಡು ತುಂಬ ಚಿಕ್ಕ. ನಾನು ಅಂದೆ ಅದು ಯಾವುದಾದ್ರೂ ರೋಲ್ ಇರಲಿ, ನನಗೆ ಸಮಂತ ಅವ್ರ ಜೊತೆ ಇರಿದ್ದೆ ನಾನು ಮಾಡೇ ಮಾಡ್ತೀನಿ. ಸೊ ಸಮಂತ ಬಿಗಿನಿಂಗ್ ಫಸ್ಟ್ ಇದು ಸೀನು, ಒಬ್ಬ ಆಟೋ ಡ್ರೈವರು ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ನನ್ನ ಹಿಂದೆ ಸಮಂತ ಕೂತಿರ್ತಾರೆ ಆ ರೋಲು. ಸೊ ಎಲ್ಲ ಆದಮೇಲೆ ಹಿಂಗೆ ಹೊಡ್ತಾ ಇದ್ರು. ಆವಾಗ ನಾನು ಪವನ್ ಕುಮಾರ್ಗೆ ನೋಡಿದೆ, ಹಿಂಗೆ ಪವನ್ ತಕ್ಷಣ ಹೋಗಿ ಇಲ್ಲ ಫೋಟೋ ಬೇಕಂತೆ, ಮತ್ತು ಪುನಃ ಕಾರಿಂದ ವಾಪಸ್ ಇಳಿದು ಬಂದು ಫೋಟೋ ಕೊಟ್ಟರು. ಓಕೆ, ಅವ್ರ ಜೊತೆ ಸ್ಪೆಂಡ್ ಮಾಡಿದ ಮೂಮೆಂಟ್ ಹೇಗಿತ್ತು? ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಅದು ಎಷ್ಟು ಗೊತ್ತಾ, ಅದು ಬರೀ ಒಂದು ಹಾಫ್ ಡೇ ಶೂಟೇನೋ ಅಷ್ಟೇ. ಓಕೆ. ಬಟ್ ನನಗೆ ಎಕ್ಸೈಟಿಂಗ್ ಆಗಿತ್ತು. ಏನು ಗೊತ್ತಾ, ಈಗ ಇಂಡಸ್ಟ್ರಿಲಿ ಈಗ ಬಂದಿರ್ತೀವಿ, ಈಗ ನಾವು ಈಗ ಆವಾಗಲೇ ನೋಡಿ ಸೂರ್ಯ ಅವ್ರಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಥವಾ ಸಮಂತ ಆಗಿರ್ಬೋದು, ನಮ್ಗೊಂದಷ್ಟು ಮೆಮೊರಿಗಳಂತ ಇರ್ಬೇಕಲ್ವ ಒಂದಷ್ಟು. ಸೊ ನನಗೆ ಈ ಥರದ್ದೆಲ್ಲ ಸೊ ಇಷ್ಟ. ಸಮಂತ ಅವ್ರದ್ದು ನನಗೆ ಭಾಳ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಆಡಿದ್ರಿ. ಏನೊಂದು ಟ್ರಿಕ್ಕಿ ಕ್ವಶನ್ ಕೇಳಲಾ? ಓಹೋ, ಈಗ ಸ್ಟಾರ್ ಪಿಕ್ಚರ್ ಆಡಿಯನ್ಸ್ಗೋಸ್ಕರ ಹೇಳಿ. ಓಕೆನಾ, ರೆಡಿನಾ? ಮಂಕ್ ಮಾಡ್ತೀರಾ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಇದು ಈಸಿ ಇದೆ. ಐ ಥಿಂಕ್ ನೀವು ಕಂಡುಹಿಡಿತೀರಾ ಅನ್ಕೊಂತೀನಿ. ಅಷ್ಟೊಂದು ಬುದ್ಧಿವಂತನಲ್ಲ. ಹೇಳಿ. ಶೂಟಿಂಗ್ ಮಾಡಬೇಕಾದ್ರೆ ಮೂವಿದೆಲ್ಲ ಕಟ್ ಅಂತ ಹೇಳ್ತಾ ಇರ್ತಾನೆ, ಕಟ್ ಅಂದ ತಕ್ಷಣ ನಿಲ್ಲಿಸ್ತಾರೆ. ಆದರೆ ಇದಕ್ಕೆ ಕಟ್ ಅಂತ ಹೇಳೋದೇ ಇಲ್ಲ. ಏನಿದು? ಈ ಒಂದು ಮೂವಿಗೆ ಕಟ್ ಅಂತ ಹೇಳೇ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಕಟ್ ಹೇಳೋದನ್ನ. ಮೂವಿಗ ಏನಪ್ಪ ಇದು? ಎಲ್ಲ ಮೂವಿಗೂ ಶೂಟ್ ಮಾಡಬೇಕಾದ್ರೆ ಕಟ್ ಅಂತ ಹೇಳೇ ಹೇಳ್ತೀವಿ. ಈ ಒಂದು ಮೂವಿಗೆ ಕಟ್ ಅಂತ ಹೇಳೇ ಇಲ್ಲ, ಹಾಗೆ ರಿಲೀಸ್ ಮಾಡಿಬಿಟ್ರು ಮೂವಿನ. ಇದನ್ನ ಕಂಡುಹಿಡಿತೀರಾ ಅನ್ಕೊಂಡಿದ್ದೆ ನಾನು. ಅದು ಮುಂಚೆ ಕೇಳಿದ್ರೆ ಅದು ಬ್ರೈಟ್ ನಾನು ಹೇಳಿದ್ದೆ. ಅದು ನಾನು ಕೇಳಿದ್ರೆ ಜನ ಅಟ್ಲೀಸ್ಟ್ ಓಕೆ ಅವನು ಬ್ರೈಟ್ ಇದ್ದಾನೆ ಇವನು ಅಂತ ಅನ್ಕೊಂಡ್ರು. ಇದನ್ನ ಕೇಳಿ ನನ್ನ ಮಂಕ್ ಮಾಡಿದ್ರಿ. ಯಾರು ಗೊತ್ತಿಲ್ಲ. ನಿಮ್ದೇ ಮೂವಿ ಇದು? ಯಾವ್ದಪ್ಪ ಇದು? ನಿಮ್ಮ ಮೂವಿನೇ ಆದ್ರೂ ಗೆಸ್ ಮಾಡ್ತಾ ಇಲ್ವಲ್ಲ ನೀವು? ಯಾವುದು ಹೇಳ? ಇಕ್ಕಟ್. ಅದೇ ಅದಕ್ಕೆ ಇಕ್ಕಟ್. ಇದು ಫನ್ನಿ ಕ್ವಶನ್, ಆನ್ಸರ್ ಫನ್ನಿಯಾಗೇ ಇರುತ್ತೆ. ಓ ಹಂಗೆ. ಓಕೆ. ಮೂವಿಯಲ್ಲೇ ಕಟ್ಟಿಟ್ಟಿದ್ದೀರಾ, ಸೊ ಕಟ್ಟೆ ಮಾಡಿಲ್ಲ. ಕಟ್ಟೆ ಮಾಡಿರಲ್ಲ ಅಂತ. ಆಗ್ಬೋದು. ಓಕೆ.